ಹಾಯ್, ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಆ ಎಲ್ಲ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ನಂತರ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ನಾವು ಕೂಡ ತುಂಬಾ ವರ್ಕ್ ಮಾಡಿದೀವಿ. ಸೊ ನಮ್ಮ ವರ್ಕ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯ ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಇದು ಮೇ ಅಂತ್ಯದಲ್ಲಿ ಇಲ್ಲದ್ರೆ ಜೂನ್ ಅಲ್ಲಿ ನಡೆಯುತ್ತೆ. ಯಾವುದು? ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್. ಅದಂತರ ಈ ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿಗಳು ಬರೀಬಹುದು ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಈ ಫಸ್ಟ್ ಬೋರ್ಡ್ ಎಕ್ಸಾಮ್ ಏನಾಯ್ತು ಮಾರ್ಚ್ ನಲ್ಲಿ, ಅದರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ವಿಷಯ ಫೇಲ್ ಆಗಿದ್ರೆ ಅವರು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಅದೇ ರೀತಿ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ, ಅದರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮೂರನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ಸರಿ, ಈಗ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಯನ್ನ ಕೇಳಿದ್ರು, ಅವುಗಳಲ್ಲೇ ತುಂಬಾ ಇಂಪಾರ್ಟೆಂಟ್ ಅಥವಾ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆ ಅವುಗಳ ಉತ್ತರವನ್ನು ತಿಳ್ಕೊಳ್ತಿದ್ದೀವಿ. ಮೊದಲೇದಾಗಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಎಲ್ಲ ಹಾಕೋದು ಅಂತ ಕೇಳಿದ್ರು. ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಅಪ್ಲಿಕೇಶನ್ ನೀವು ಈಗ ಯಾವ ಕಾಲೇಜ್ ಸ್ಟಡಿ ಮಾಡಿದ್ರು, ಸೆಕೆಂಡ್ ಪಿ ಯು ಸಿನ ಯಾವ ಕಾಲೇಜ್ ಸ್ಟಡಿ ಮಾಡಿದ್ರೋ ಅದೇ ಕಾಲೇಜ್ನಲ್ಲಿ ಅಪ್ಲಿಕೇಶನ್ ಹಾಕೋದು. ಅಂದ್ರೆ ಕಾಲೇಜ್ ಹೋಗಿ ನಾನೀಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬೇಕಂತಿದ್ದೀನಿ, ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ರೆ ಕಾಲೇಜ್ ಥ್ರೂ ಅಪ್ಲಿಕೇಶನ್ ಹಾಕ್ತಾರೆ. ಅದೇ ರೀತಿ ಯಾವುದಾದ್ರು ವಿದ್ಯಾರ್ಥಿಗಳು ಯಾವುದೊಂದು ವಿಷಯದಲ್ಲಿ ಫೇಲ್ ಆಗಿದ್ರೆ ಅವರು ಕೂಡ ನಿಮ್ಮ ಕಾಲೇಜಲ್ಲಿ ಹೋಗಿ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ವಿಷಯ ಅಂದ್ರೆ ಒಂದೇ ವಿಷಯದ ಎಕ್ಸಾಮ್ ಬೇಕಿದ್ರೆ ಅದನ್ನು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಅದೇ ಅಪ್ಲಿಕೇಶನ್ ಹಾಕೋದು ನಿಮ್ದೇ ಕಾಲೇಜಿಗೆ. ಅದ ನಂತರ ಈಗ ಫೀಸ್ ಅನ್ನ ಮತ್ತೆ ಕಟ್ಟಬೇಕಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನೀವೀಗ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಫೀಸ್ ಅನ್ನ ಕಟ್ಟಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕೂಡ ಬರ್ದಿರ್ತೀರ. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಫೀಸ್ ಅನ್ನ ಕಟ್ಟಬೇಕು. ಬರಿಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಫೀಸ್ ಕಟ್ಟಬೇಕು ಎರಡನೇ ಬೋರ್ಡ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ. ಅದಂತರ ಈಗ ಯಾವ್ದು ವಿದ್ಯಾರ್ಥಿಗಳು ಒಂದೇ ವಿಷಯದ ಎಕ್ಸಾಮ್ ಅನ್ನ ಬರಿಬೇಕು ಅಂತಂದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ, ಈಗ ಫಸ್ಟ್ ಬೋರ್ಡ್ ಎಕ್ಸಾಮ್ ಏನಾಯ್ತು ಅದ್ರೊಳಗಡೆ ಯಾವುದೋ ಒಂದು ವಿಷಯದ ಎಕ್ಸಾಮ್ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಕಡಿಮೆ ಬಂತು ಅಥವಾ ಎಕ್ಸಾಮ್ ಅಲ್ಲಿ ಅವರಿಗೆ ಚೆನ್ನಾಗಿ ಬರೋದಕ್ಕೆ ಆಗಿಲ್ಲ. ಸೊ ಆಗ ಆ ಒಂದೇ ವಿಷಯದ ಎಕ್ಸಾಮ್ ಅನ್ನ ಮತ್ತೆ ಬರೆದು ಅವ್ರು ಏನ್ ಮಾಡಬಹುದು, ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಹಾಗಿದ್ದಾಗ ಆ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ನಂತರ ಫೀಸ್ ಎಷ್ಟಿರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ನಾನು ಅದ ಕೇಳಿ ತಿಳ್ಕೊಂಡೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತುಂಬಾ ಜನರಿಗೆ ಅಂತ ಹೇಳಿದೆ ಅಲ್ವಾ. ಸೊ ಅದರಿಂದ ಬಂದಿರುವಂತಹ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಒಂದು 150ರಿಂದ 200 ರೂಪಾಯಿ ಒಳಗಡೆ ಈ ಒಂದು ಫೀಸ್ ಇರುತ್ತೆ ಪರ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ಗೆ 150ರಿಂದ 200 ಒಳಗಡೆ ಫೀಸ್ ಇರುತ್ತೆ. ಸರಿನಾ? ಅದಂತರ ಮೊದಲ ಎಕ್ಸಾಮ್ ಬರಿದೆ ಎರಡನೇ ಎಕ್ಸಾಮ್ ಅನ್ನ ಬರಿಬಹುದಾ ಅಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಏನೋ ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಥವಾ ಯಾವುದೊಂದು ಕಾರಣದಿಂದ ಎಕ್ಸಾಮ್ ಬರೋದಕ್ಕೆ ಆಗಿರಲಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಬರಿದೆ ಇದ್ರೂ ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ, ಬರಿಬಹುದು. ಸರಿನಾ? ಅದಂತರ ವಿದ್ಯಾರ್ಥಿ ಕೇಳಿರುವಂತಹ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಈ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಇರಿದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಇರಿದೆ ಅದಕ್ಕೆ ಬೇರೆ ಬ್ಲೂ ಪ್ರಿಂಟ್ ಬರತ್ತಾ ಅಥವಾ ಬ್ಲೂ ಪ್ರಿಂಟ್ ಅಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಬ್ಲೂ ಪ್ರಿಂಟ್ ಅಲ್ಲಿ ಏನೂ ಬದಲಾವಣೆ ಆಗಲ್ಲ. ನಿಮಗೆ ಈ ಅಕಾಡೆಮಿಕ್ ಇಯರ್ಗೆ 2023 ಮತ್ತು 24ಕ್ಕೆ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಏನು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ, ಅದೇ ಬ್ಲೂ ಪ್ರಿಂಟ್ ಪ್ರಕಾರ ಈ ಎರಡನೇ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಸರಿನಾ? ಅದಂತರ ಮುಂದಿನ ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ತುಂಬಾ ಡಿಫಿಕಲ್ಟ್ ಇರುತ್ತಂತೆ. 3 ಎಕ್ಸಾಮ್ಗಳಿದೆ, ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್. ಈ 3 ಎಕ್ಸಾಮ್ಗಳಲ್ಲಿ ಎರಡನೇ ಬೋರ್ಡ್ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಅಂತ. ಇದು ನಿಜಾನ ಅಂತ ಕೇಳಿದ್ರು. ಇಲ್ಲ, ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಮೂರರಲ್ಲೂ ಸೇಮ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಸರಿನಾ? ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ, ಬಟ್ ಅದೇ ಡಿಫಿಕಲ್ಟಿ ಲೆವೆಲ್ ಸೇಮ್ ಇರುತ್ತೆ. ಸೊ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ತುಂಬಾ ಡಿಫಿಕಲ್ಟ್ ಇದೆ ಅಂತ ಏನು ಹೇಳ್ತಿದ್ರೆ ಅದು ರಾಂಗ್ ಇನ್ಫಾರ್ಮೇಶನ್. ಅದಂತರ ಮುಂದಿನ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ನಮ್ಮ ಕಾಲೇಜ್ನಲ್ಲೇ ಆಗತ್ತಾ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನೀವೀಗ ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆದ್ರಿ, ಅದನ್ನ ಬರೆಯೋದಕ್ಕೆ ಬೇರೆ ಕಾಲೇಜ್ಗೆ ಹೋಗಿದ್ರಿ, ಎಕ್ಸಾಮಿನೇಷನ್ ಸೆಂಟರ್ ಬೇರೆ ಇತ್ತು. ಸೊ ಈ ಎರಡನೇ ಬೋರ್ಡ್ ಎಕ್ಸಾಮ್ ನಮ್ಮದೇ ಕಾಲೇಜಲ್ಲಿ ಆಗುತ್ತೆ ಅಥವಾ ಬೇರೆ ಕಾಲೇಜಲ್ಲಿ ಆಗುತ್ತಾ ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದ್ರೆ ಬೇರೆ ಕಾಲೇಜಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಅದು, ಬೋರ್ಡ್ ಎಕ್ಸಾಮ್ ಅನ್ನ ವಿದ್ಯಾರ್ಥಿಗಳು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ರು ಅದೇ ಕಾಲೇಜಲ್ಲಿ ನಡೆಸಲ್ಲ, ಬೇರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಸರಿನಾ? ಹಾಗಿದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ನಿಮ್ಮದೇ ಕಾಲೇಜಲ್ಲಿ ಆಗಲ್ಲ, ಬೇರೆ ಕಾಲೇಜಲ್ಲಿ ಆಗುತ್ತೆ. ಅದಂತರ ಎರಡನೇ ಬೋರ್ಡ್ ಎಕ್ಸಾಮ್
ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗತ್ತಾ ಅಂತ ಕೇಳಿದ್ರು. ನಿಮಗೆಲ್ಲ ಗೊತ್ತಿರೋ ರೀತಿ 2023-24 ಈ ಅಕಾಡೆಮಿಕ್ ಇಯರ್ಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರು. ಅಂದ್ರೆ 80-20 ರೂಲ್ಸ್ ಅನ್ನ ತೆಗೆದುಕೊಂಡು ಬಂದ್ರು. ಅಂದ್ರೆ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಇಲ್ಲದೆ ಇರುವಂಥ ವಿಷಯಗಳಿಗೆ 80 ಅಂಕದ ಎಕ್ಸಾಮ್ ಬರೀತಾರೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಸೊ ಈಗ ವಿದ್ಯಾರ್ಥಿಗಳು ಈ 2ನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ 80 ಮಾರ್ಕ್ಸ್ 80 ಅಂಕದ ಎಕ್ಸಾಮ್ ಅನ್ನ ಬರೀತೀರಾ ಪ್ರಾಕ್ಟಿಕಲ್ ಇಲ್ಲದೆ ಇರುವಂಥ ವಿಷಯಗಳಿಗೆ. ಹಾಗೆ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ನಂತರ ಇಂಟರ್ನಲ್ ಎಕ್ಸಾಮ್ ಅಂತ ಅಥವಾ ಇಂಟರ್ನಲ್ ಮಾರ್ಕ್ಸ್ ಮತ್ತೆ ನೀಡಲಾಗೋದಿಲ್ಲ. ನೀವು ಆಲ್ರೆಡಿ ಅಂದ್ರೆ ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಮೊದಲು ಇಂಟರ್ನಲ್ಗೆ ಏನು ಮಾರ್ಕ್ಸ್ನ ಪಡೆದುಕೊಂಡಿದ್ರ ಅದೇ ಮಾರ್ಕ್ಸ್ ಫೈನಲ್ ಆಗಿರುತ್ತೆ. ನೀವು 80 ಅಂಕದ ಎಕ್ಸಾಮ್ ಅಲ್ಲಿ ಬೇಕಿದ್ರೆ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಪರ್ಸೆಂಟೇಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಬಟ್ ಇಂಟರ್ನಲ್ ಮಾರ್ಕ್ಸ್ ಅನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸರಿನಾ? ಅದ್ರಂತ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಬೇರೆ ಹಾಲ್ ಟಿಕೆಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನೀವೀಗ ಹಾಲ್ ಟಿಕೆಟ್ ಅನ್ನ ಆಲ್ರೆಡಿ ನೋಡಿದ್ರಿ ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆದಾಗ. ಅದರೊಳಗಡೆ ಸಬ್ಜೆಕ್ಟ್, ಅದ್ರ ಹತ್ರ ಯಾವ ಡೇಟ್ಗೆ ಎಕ್ಸಾಮ್ ಆಗಿದೆ, ಆ ಎಲ್ಲ ವಿಷಯಗಳನ್ನ ಕೊಟ್ಟಿದ್ರು. ಅದೇ ರೀತಿ ಈ 2ನೇ ಬೋರ್ಡ್ ಎಕ್ಸಾಮ್ ಆದಾಗ್ಲೂ ಕೂಡ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಆ ಹಾಲ್ ಟಿಕೆಟ್ ಅಲ್ಲಿ ಯಾವ ವಿಷಯದ ಎಕ್ಸಾಮ್ ಅನ್ನ ಬರಿತಾ ಇರ್ತೀರಾ ಅಂತ ಹೇಳಿದ್ನಲ್ವಾ, ಯಾವ್ದಾದ್ರು ವಿದ್ಯಾರ್ಥಿಗಳು ಒಂದು 2 ವಿಷಯದ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಎಕ್ಸಾಮ್ ಅನ್ನ ಕಟ್ಟಿದ್ದಾರೆ. ಸೊ ಅವರಿಗೆ ಆ 2 ವಿಷಯದ ಹೆಸರು ಇರುತ್ತೆ. ನಂತರ ಯಾವ ದಿನಾಂಕಕ್ಕೆ ಆ ಎಕ್ಸಾಮ್ ಆಗತ್ತೆ ಆ ವಿಷಯವನ್ನ ಕೊಟ್ಟಿರ್ತಾರೆ. ಸೊ ಬೇರೆ ಹಾಲ್ ಟಿಕೆಟ್ ಕೊಡ್ತಾರೆ. ಈ ಹಾಲ್ ಟಿಕೆಟ್ ಏನಿದೆ ಬೇರೆ ಹಾಲ್ ಟಿಕೆಟ್ ಅದನ್ನು ಕೂಡ ನಿಮ್ಮದೇ ಕಾಲೇಜಲ್ಲಿ ಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಆಗೋದಕ್ಕಿಂತ ಮೊದಲು ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಅದ ನಂತರ ಎಕ್ಸಾಮ್ ಯಾವಾಗ ಆಗತ್ತೆ, ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ಅನ್ಸುತ್ತೆ. ಈಗ 2ನೇ ಬೋರ್ಡ್ ಎಕ್ಸಾಮ್ ಇದೆ ಅದು ಮೇ ಲಾಸ್ಟ್ ವೀಕ್, ಅಂದ್ರೆ ಮೇ ಅಂತದಲ್ಲಿ ಇದ್ರೆ ಜೂನ್ ನಲ್ಲಿ ಈ ಒಂದು 2ನೇ ಬೋರ್ಡ್ ಎಕ್ಸಾಮ್ ಇದೆ ಅದು ನಡೆಯುತ್ತೆ. ಅದಂತರ ಟೈಮ್ ಟೇಬಲ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೊದಲನೇ ಬೋರ್ಡ್ ಎಕ್ಸಾಮ್ ಇದೆ ಈಗ ಆಲ್ರೆಡಿ ಮಾರ್ಚ್ ಕಂಪ್ಲೀಟ್ ಆಯ್ತಲ್ವಾ, ಆ ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ನಿಮ್ಮ ರಿಸಲ್ಟ್ ಬರುತ್ತಲ್ವ, ಕಂಪ್ಲೀಟ್ ಆಗಿದೆ ಆಲ್ರೆಡಿ, ಓಕೆ, ನಿಮ್ಮ ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದ ಮುಂದೆ ಒಂದು 10ರಿಂದ 15 ದಿನದಲ್ಲಿ 2ನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದೇ ರೀತಿ 2ನೇ ಬೋರ್ಡ್ ಎಕ್ಸಾಮ್ನ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನೀವೇನಾದರೂ ಅದೇ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಅಥವಾ ಯಾವ್ದಾದ್ರು ವಿಷಯದಲ್ಲಿ ಫೇಲ್ ಆಗಿ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳಿದ್ರೆ, 2ನೇ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಕಾಲೇಜಲ್ಲಿ ವಿಷಯವನ್ನ ತಿಳಿದುಕೊಂಡಿರಿ. ಏನು ಅಂತ ಹೇಳಿದ್ರೆ ಟೈಮ್ ಟೇಬಲ್ ಯಾವಾಗ, ಅಪ್ಲಿಕೇಶನ್ ಯಾವಾಗಿರುತ್ತೆ ಅಂತ. ಯಾಕಂದ್ರೆ ಮತ್ತೊಮ್ಮೆ ಅಪ್ಲಿಕೇಶನ್ ಕಟ್ಟಬೇಕಾಗುತ್ತೆ, ಅದಕ್ಕೋಸ್ಕರ ಇದು ನಾವು ಕೂಡ ಹೇಳ್ತೀವಿ ನಮ್ಮ ಚಾನಲ್, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಯಾವುದಾದ್ರೂ ಒಂದೇ ವಿಷಯದ ಎಕ್ಸಾಮ್ ಅನ್ನ ಬರಿಬಹುದಾ ಅಂತ ವಿದ್ಯಾರ್ಥಿಗಳು ಕೇಳಿದ್ರು. ನಾನು ಈಗಾಗಲೇ ಈ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡು ಆನ್ಸರ್ ಹೇಳಿದೆ, ಬಟ್ ಆನ್ಸರ್ ಅನ್ನ ಆಲ್ರೆಡಿ ಹೇಳಿದೀನಿ. ಬರಿಬಹುದು, ಯಾವ್ದಾದ್ರು ಒಂದೇ ವಿಷಯದ ಎಕ್ಸಾಮ್ ಅನ್ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ನೀವು ಬರೀತೆ ಅಂತ ಹೇಳಿದ್ರೆ ಬರಿಬಹುದು. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ರೆ ಅವರು ಕೂಡ ಆ ಒಂದೇ ವಿಷಯದ ಎಕ್ಸಾಮ್ ಬರೆದು ಪಾಸ್ ಆಗಬಹುದು. ಒಂದೇ ವಿಷಯದ ಎಕ್ಸಾಮ್ ಅನ್ನ ಬರೋದಕ್ಕೆ ಅವಕಾಶ ಇರುತ್ತೆ. ಅದಂತರ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದರಿಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ವಿದ್ಯಾರ್ಥಿಗಳು ಒಂದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೆ ತಿಳ್ಕೊಳ್ಳಿ. ಅವರಿಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ಬಂದಿರೋ ಮಾರ್ಕ್ಸ್ಗಿಂತ 2ನೇ ಬೋರ್ಡ್ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು. ಆವಾಗ ಯಾವ ಮಾರ್ಕ್ಸ್ನ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈ 2 ಎಕ್ಸಾಮ್ಗಳಲ್ಲಿ ಯಾವ ಎಕ್ಸಾಮ್ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅದು ಹೇಳಿದ್ನಲ್ವಾ, ಈಗ 2 ಬೋರ್ಡ್ ಎಕ್ಸಾಮ್ ನಡೆದಿದೆ, ಅದರಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೆದ್ರು ಬಟ್ ಕಡಿಮೆ ಮಾರ್ಕ್ಸ್ ಬಂದ್ಬಿಡ್ತು. ಆ ಟೈಮಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಇನ್ನು ಜಾಸ್ತಿ ಮಾರ್ಕ್ಸ್ ಬಂದಿದೆ, ಅದೇ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಸರಿನಾ? ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ನೋಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಇದುವರೆಗೆ ಲೈಕ್ ಮಾಡಿದ್ರೆ, ಇನ್ಫಾರ್ಮೇಷನ್ ಹೆಲ್ಪ್ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ನಂತರ ವಿದ್ಯಾರ್ಥಿಗಳ ಬ್ಲೆಸಿಂಗ್ಸ್ ಅನ್ನ ತುಂಬ ಬಿಲೀವ್ ಮಾಡ್ತೀನಿ. ಸೊ ನನ್ನ ಮುಂದಿನ ಜೀವನಕ್ಕಾಗಿ ನಿಮ್ಮ ವಿಶಸ್ ಅಥವಾ ಬ್ಲೆಸಿಂಗ್ಸ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.